ಶಣೈ ಸರ್, ನೀವು ಇದಕ್ಕೆ ಉತ್ತರ ಕೊಡಬೇಕು. ಬಿಜೆಪಿ ಜೆಡಿಎಸ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮುನಿಯಪ್ಪ ಅವರು ಅದೇ ಕ್ಷೇತ್ರದ ಕಾಂಗ್ರೆಸ್ನ ಇತರೆ ಅಭ್ಯರ್ಥಿಗಳನ್ನ ಸೋಲಿಸಲಿಕ್ಕೆ ಮೀಟಿಂಗ್ ಮಾಡ್ತಾರೆ ಅನ್ನೋ ಗಂಭೀರ ಆರೋಪ. ನೀವು ಹೇಳ್ಬಿಟ್ರಿ ಎಲ್ಲ ಮುಗಿದೋಯ್ತು, ಶಮನ ಆಗೋಯ್ತು, ಮುಖ್ಯಮಂತ್ರಿಗಳ ಶಮನ ಮಾಡಿದ್ರು ಅಂತ. ಹಾಗೆ ಮೊನ್ನೆ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ, ನನ್ನನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ನಮ್ಮ ಪಕ್ಷದವರೇ ಪಿತೂರಿ ಮಾಡಿದರೆ ಸಿ.ಟಿ. ರವಿಗೆ ಮತ್ತೆ ಪ್ರಮೋದ್ ಮಧ್ವರಾಜಿಗೆ ಪರೋಕ್ಷವಾಗಿ ನೇರವಾಗಿ ಎಲ್ಲ ಆರೋಪ ಮಾಡಿದ್ದಾರೆ. ಆರೋಪ ಎಲ್ಲರ ಮೇಲೆ ಮಾಡ್ತಾರೆ. ಬಿಜೆಪಿ ಪ್ರತಿನಿಧಿ ಇದ್ದಾರೆ, ಇಲ್ಲಿ ವಕ್ತಾರರು ಇದ್ದಾರೆ, ನೀವು ಕಾಂಗ್ರೆಸ್ ಹೇಳಿ, ಕೋಲಾರದ ಹೇಳಿ. ಅವರ ಅಭಿಪ್ರಾಯವನ್ನು ಹೇಳಿರ್ಬೋದು. ಅದಕ್ಕೂ ನಿಮ್ಗೆ ಈಗ ನಿಮ್ಮಲ್ಲಿ ನೇರ ಶಾಸಕರೇ ಬಂದು ಸಭಾಪತಿಗಳ ಹತ್ರ ರಾಜೀನಾಮೆ ಪತ್ರ ಇಟ್ಕೊಂಡ್ ಬಂದ್ರಲ್ಲ, ಅವ್ರೇನ್ ಬಿಜೆಪಿ ಸಚಿವರು, ಅವರೆಲ್ಲ ಏನು ಬಿಜೆಪಿ ಶಾಸಕರ, ಬಿಜೆಪಿ ಸಚಿವರ, ನಿಮ್ ಪಕ್ಷದ ಶಾಸಕರು ಸಚಿವರು, ನಿಮ್ಮಲ್ಲಿರುವಂತ ತಾವು ನೋಡಿ, ನಮ್ಮಲ್ಲೆಲ್ಲ ಶಮನ ಆಗ್ತಾ ಇದೆ, ಕಾಲಕ್ರಮೇಣ ಎಲ್ಲ ಬರ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಿಮ್ಮಲ್ಲಿ ಯಾವಾಗ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆದ್ರೂ ಅಲ್ಲೇ ಅವರ ಇಬ್ಬರ ಮಧ್ಯೆ ಶೀತಲ ಸಮರ ಅವತ್ತಿಂದ ನಡೀತಾ ಇದೆ. ಫಸ್ಟ್ ಅದನ್ನ ನೀವು ನೋಡ್ಕೊಳ್ಳಿ. ಅನಂತಕುಮಾರ್ ಹೆಗಡೆ ಮಾತಿಗೆ ಸಿಕ್ಕಿದ್ರ ಈಶ್ವರಪ್ಪ ಬರ್ತಾರೆ. ಈಗ ನೋಡಿ, ಈಶ್ವರಪ್ಪ ನಮ್ಮ ನಾಯಕರೇ, ಅವರು ಇನ್ನ ನಾಮಪತ್ರ ವಾಪಸ್ ತಗೊಳ್ಳಕ್ಕೆ ತುಂಬಾ ಸಮಯ ಇದೆ. ಒಟ್ಟಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಕೋಲಾರ ವಿಚಾರದಲ್ಲಿ ಸಮಸ್ಯೆಗೆ ಪರಿಹಾರ ಇದೆಯಾ ಅಂತ ಈಗ ಕರೆದ್ರು, ಯಾರೆಲ್ಲ ಕೋಪ ಮಾಡ್ಕೊಂಡಿದ್ರು ಅವ್ರನ್ನ ಕರೆದು ಮೀಟಿಂಗ್ ಮಾಡಿದ್ರು ಸರಿ, ಮುನಿಯಪ್ಪ ಅವ್ರನ್ನ ಮತ್ತೆ ಮುನಿಸ್ಕೊಳ್ತಾರಲ್ಲ, ಇನ್ ಕೇಸ್ ಏನಾದ್ರೂ ಈ ಐವರ ಪರವಾದ ಅಭ್ಯರ್ಥಿಯನ್ನು ನಿಲ್ಸಿದ್ರೆ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಅವ್ರ ಹೈಕಮಾಂಡ್ ಹೈಕಮಾಂಡ್ ಇದೆ ನಮ್ಮಲ್ಲಿ ಬರೀ ಮೋದಿ ಅಲ್ಲ, ನಮ್ಮಲ್ಲಿ ತುಂಬಾ ಲೀಡರ್ಸ್ ಇದ್ದಾರೆ. ಒಂದು ಕಲೆಕ್ಟಿವ್ ಡಿಸಿಷನ್ ಆಗತ್ತೆ, ಮತ್ತೆ ಪಕ್ಷಕ್ಕೋಸ್ಕರ ಏನೇನು ಅಸಮಾಧಾನ ಇದೆ ಅದನ್ನ ಅಡ್ರೆಸ್ ಮಾಡ್ತಾರೆ. ಮತ್ತೆ ಇವರಾಗಿ ನಾವು ಸಿಟ್ಟೆ ಎಂಪಿಗಳಿಗೆ ಕಾರಣ ಇಲ್ದೇನೆ ಟಿಕೆಟ್ ಕೊಡದೆ ಇರುವಂತ ವಿಷಯಗಳೆಲ್ಲ ಮಾಡಲ್ಲ. ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದವರಿಗೆ ಟಿಕೆಟ್. ನೀವು ಇದನ್ನ ಹೆಂಗ್ ಹೇಳ್ಬೋದು ಅಂದ್ರೆ, ಇದ್ದಿದ್ದು ಒಬ್ರು ಡಿ.ಕೆ. ಸುರೇಶ್ ಅವರು, ಅವ್ರಿಗೆ ಕೊಟ್ಟಿದ್ದೀರಿ, ಇನ್ನೊಂದು 10 ಜನ ಇದ್ದಿದ್ರೆ ನಿಮ್ ಪಕ್ಷದಲ್ಲಿ ಬದಲಾವಣೆ ಆಗ್ತಿತ್ತಾ? ರೇಖಾರದ ಪ್ರಶ್ನೆ ಇದು, ಗೊತ್ತಿಲ್ಲ. ನಾಗೇಂದ್ರ ಸರ್, ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ರು. ನಾಗೇಂದ್ರ ಅವ್ರು ನೋಡಿ, ಇದೇ ಕೋಲಾರದ ವಿಚಾರದಲ್ಲಿ ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ಸು ಒಟ್ಟಾಗಿನೇ ಹೋಗಿದ್ದಿದ್ದು. ಈ ನಿಮ್ಮ ಏಟು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಲ್ಲಿ 2 ಪಕ್ಷಗಳು ಒಂದಾಗಿದ್ರು ಕೂಡ ಇವ್ರ ಪಕ್ಷದವರೇ ಮುನಿಯಪ್ಪನವ್ರು ಸೋಲ್ಸಿದ್ದು, ಇದೇ ಪಕ್ಷದವರೇ ಸೋಲ್ಸಿದ್ದು. ಹಾಗಾದ್ರೆ ಇದು ಒಳೆಯೇಟು ಅಂತಕ್ಕಂಥದ್ದನ್ನ ನಿಮಗೆ ಮನವರಿಕೆ ಆಗೋದಿಲ್ವ? ಹಾಗಾದ್ರೆ ನಾನು ಆಗ್ಲೇ ಒಂದು ಗಾದೆ ಹೇಳಿದೆ, ಶ್ರೀಮಾನ್ ದೇವೇಗೌಡರು ಪ್ರಧಾನಿ ಮಾಡಿಬಿಟ್ಟು ಒಳೆಯೇಟು ಕೊಟ್ಟು ಯಾವ ರೀತಿ ಇಳಿಸಿದ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ಒಳೆಯೇಟು ಕೊಟ್ಟು ಇಳಿಸಿದ್ರಿ, ತುಮಕೂರಲ್ಲಿ ದೇವೇಗೌಡರನ್ನ ಯಾವ ರೀತಿ ಒಳೆಯೇಟು ಕೊಟ್ಟು ಸೋಲ್ಸಿದ್ರಿ, ನಿಖಿಲ್ ಕುಮಾರಸ್ವಾಮಿ ಅವರ ಮಂಡ್ಯದಲ್ಲಿ ಯಾವ ರೀತಿ ಒಳೆಯೇಟು ಕೊಟ್ಬಿಟ್ಟು ಸೋಲ್ಸಿದ್ರಿ ಅಂತಕ್ಕಂಥದ್ದನ್ನ ಜನಗಳ ಮುಂದೆ ಇದೆ. ನಿಮಗೆ ಒಳೆಯೇಟು ಬಗ್ಗೆ ನಿಮ್ಗೆ ಇನ್ನೂ ಅರ್ಥ ಆಗಿಲ್ವ? ಹಾಗಾದ್ರೆ ಈಗ ಯಾರಿಗೆ ಒಳೆ ಇಟ್ಕೊಡ್ಲಿಕ್ಕಿಲ್ಲ ಅಲ್ಲ, JDS ನಿಮ್ ಜೊತೆ ಇದೆ ಅಲ್ಲ, ಅದಕ್ಕೆ ನಿಮ್ ಸವಾಸ ಬೇಡ ಅಂತ ದೂರ ಇರೋದು. ನೀವು ಒಳೆ ಇಟ್ಕೊಳ್ಳೋರೇ ನಿಮ್ ನಮ್ಸಿ ಕತ್ಕೊಯ್ತೀರಾ, ಇವತ್ತು ಒಪ್ಕೊಂಡ್ರಲ್ಲ ಅಲ್ಲ, ನಮ್ಸಿ ಕತ್ಕೊಯ್ತೀರಾ ಅನ್ನೋದು ಜಗಜ್ಜಾಹಿರ ಆಯ್ತಲ್ವಾ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯದಲ್ಲಿ ಹೇಳ್ತಾರೆ, ನಾವೇ ಸುಮಲತಾಗೆ ಸಪೋರ್ಟ್ ಮಾಡಿದ್ದು ಅಂತಕ್ಕಂಥದನ್ನ ಅವ್ರಿಗೆ ಗೆಲ್ಸಿದ್ದು ತಾವೇ ಹೇಳ್ತಾರೆ. ಹಾಗಾದ್ರೆ ನೀವು ನಮ್ಸಿ ಕತ್ಕೊಯ್ತೀರಾ? ಹಾಗಾದ್ರೆ 2020 ಗವರ್ಮೆಂಟ್ ಅಲ್ಲಿ ಕೈ ಕೊಟ್ಟದ್ದು ಯಾರು? ಯಡಿಯೂರಪ್ಪ. ಮನಸ್ಸಾಯ್ತಾ ನಿಮ್ಗೆ? ಯಡಿಯೂರಪ್ಪನವ್ರ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಹೇಳಿ ಮೊದಲು. ನೀವು ಯಾಕೆ ನಾವು ಯಡಿಯೂರಪ್ಪ ಜೊತೆ ಹೋದ್ವಿ ಅನ್ನೋದು ಕೂಡ ಹೇಳ್ಬೇಕಲ್ಲ. ಯಡಿಯೂರಪ್ಪ ಜೊತೆ ನಾವು ಯಾಕೆ ಹೋದ್ವಿ ಅನ್ನೋದು ಹೇಳ್ಬೇಕಲ್ಲ. ವಾಪಸ್ ಬನ್ನಿ, ಡಿಬೇಟ್ ವಿಚಾರ ವಾಪಸ್ ಬನ್ನಿ. ಶಣೈ ಸರ್, ಒಂದು ಪ್ರಶ್ನೆ. ವಿಡಿಯೋ ನೋಡಿದ್ರೆ ಮೋದಿಗೆ ಯಾರು ವೋಟ್ ಹಾಕಲ್ಲ. ನೋಡಿ, ಕುಮಾರಸ್ವಾಮಿ ಅವರ ಸಾಧನೆಗಳು ಇವತ್ತು ಕೇವಲ ಕೆಲವೇ ದಿನಗಳಲ್ಲಿ ಸರ್ಕಾರ ಮಾಡಿದ್ರು ಕೂಡ ದೇಶ ಕೊಂಡಾಡ್ತಾ ಇದೆ. ಕುಮಾರಸ್ವಾಮಿ ಅವ್ರ ಸರ್ಕಾರನೇ ಇವತ್ತು ದೇಶ ಕೊಂಡಾಡ್ತಾ ಇದೆ. ನಿಮ್ ಸರ್ಕಾರ, ನೀವು ದೇಶದಲ್ಲಿ 2 ಭಾಗದಲ್ಲಿ ಇದ್ದೀರಾ, ಕಳ್ಕೊತಾ ಇದ್ದೀರಾ ಇಡೀ ದೇಶನೇ. ಎಲ್ಲಿದೆ ನಿಮ್ದು? ತೋರಿಸಿ ನೋಡೋಣ. ಪಾರ್ಲಿಮೆಂಟ್ ಅಲ್ಲಿ 10% ಇಲ್ಲ, ಕರ್ನಾಟಕದಲ್ಲಿ 1 ಸೀಟ್ ಗೆದ್ದಿದ್ದೀರಾ. ಎಲ್ಲಿದೆ ನಿಮ್ ರಾಷ್ಟ್ರೀಯ ಪಕ್ಷ? ಹಾಗಾದ್ರೆ ಬೆಳಗಾವಿಯಲ್ಲಿ ಬೆಳಗಾವಿ ವ್ಯಾಪ್ತಿಯಲ್ಲಿ ಎಲ್ಲ ಶಣೈಯವರೇ ಒಂದು ಇಲ್ಲಿ ಶಣೈಯವರ ಕೇಳಿಸ್ಕೊಳ್ಳಿ. ನೀವು ಹಾಗೆ ಸಂಕೀರ್ಣ ಉತ್ತರ ಕೊಡ್ಬೇಕಾಗಿರೋದು. ದೇಶ ಆಳ್ದವ್ರು ನೀವು, ನಿಮ್ ಕತೆ ಹೇಳಿ, ನಮ್ ಬಗ್ಗೆ ಯಾಕೆ ನಿಮ್ಗೆ ಯಾಕೆ? ಆಯ್ತು ಸರ್, ಇಲ್ಲ ಶಣೈಯವರೇ ಕೇಳಿಸ್ಕೊಳ್ಳಿ. ನಾಗೇಂದ್ರ ಅವರೇ ಆಯ್ತು, ಶಣೈ ಅವರು ಹಾಗೆ ಸಂಕೀರ್ತ ಅವರು ಒಂದು ಕ್ಷೇತ್ರದ ಬಗ್ಗೆ ಅಲ್ಲ, 16 ಕ್ಷೇತ್ರದಲ್ಲಿ ಇಂಥದ್ದೇ ಪರಿಸ್ಥಿತಿ, ಅದಕ್ಕೆ ಉತ್ತರ ಕೊಡಬೇಕು. ಸಂಕೀರ್ತ ಅವರೇ, ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ದಿಂಗಾಲೇಶ್ವರ ಶ್ರೀಗಳು ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಆರೋಪದ ಡೀಟೇಲ್ಸ್ ಆಲ್ರೆಡಿ ನಾವು ಸುದ್ದಿ ಪ್ರಸಾರವಾಗಿ ಮಾಡಿದ್ದೀವಿ, ಹಾಗಾಗಿ ಹೇಳ್ತಾ ಇಲ್ಲ. ಅವರ ಒಂದು ಹೇಳಿಕೆಯಿಂದ ಇದೀಗ ಆ ಕ್ಷೇತ್ರದಲ್ಲಿ ನಿಮ್ಮದೇ ಪಕ್ಷದ ಒಳಗಡೆ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಅನ್ನೋ ತರ ಆಗೋಗ್ಬಿಟ್ಟಿದೆ. ನೋಡಿ, ಸ್ವಾಮೀಜಿಗಳು ಅವರ ಯಾವ ಅರ್ಥದಲ್ಲಿ ಅವರ ಆ ಹೇಳಿಕೆಯನ್ನು ಹೇಳಿದ್ದಾರೆ ಗೊತ್ತಿಲ್ಲ. ಒಟ್ಟಿನ ಯಡಿಯೂರಪ್ಪನಂತೂ ಭಾಳ ಸ್ಪಷ್ಟ ಮಾಡಿದ್ದಾರೆ, ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದೆ, ಅವರ ಒಂದು ಮುಂದಾಳತ್ವದಲ್ಲಿ ಅವರ ಇದರಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ ಅಂತ. ಅದಂತೂ ಭಾಳ ಕ್ಲಿಯರ್ ಆಗಿ ಮಾಡಿದ್ದಾರೆ.
ಪ್ರಹ್ಲಾದ್ ಜೋಶಿ ಅವರು ಉತ್ತಮ ಸಂಸದೀಯ ಪಟು, ನಮ್ಮ ಕೇಂದ್ರ ಸಚಿವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಆ ಭಾಗದಲ್ಲಿ. ಸುಮಾರಷ್ಟು ಅಭಿವೃದ್ಧಿ ಕಾರ್ಯಗಳು, ಸುಮಾರಷ್ಟು ಪ್ರಾಜೆಕ್ಟ್ಗಳು ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಮರು ಆಯ್ಕೆ ಖಂಡಿತ ಆಗ್ತಾರೆ ಅನ್ನೋ ಒಂದು ಭರವಸೆ ಕೂಡ ನಮಗಿದೆ. ಕೆಲವೊಂದು ವಿಷಯಗಳು ಏನಾಗುತ್ತೆ, ಅಲ್ಲಿನ ಒಬ್ಬೊಬ್ಬರ ವೈಯಕ್ತಿಕ ಹೇಳಿಕೆಗಳು ಅದು ಯಾವ ರೀತಿ ಅರ್ಥೈಸ್ಕೋಬೇಕು ಅಂತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪಾಗುತ್ತೆ. ನಾನು ಹೇಳ್ತಿರೋಂಥದ್ದು, ಕಾಂಗ್ರೆಸ್ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾವಂತೂ ಧೈರ್ಯದಿಂದ ಗಂಟಾಘೋಷವಾಗಿ ಹೇಳ್ತಾ ಇದೀವಿ ಈ ಬಾರಿ 400ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅಂತ. ಇವ್ರು 50 ಸೀಟ್ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀರಾ? ನಾನು ಹೇಳ್ತಿರೋದು ನೋಡಿ, ನಾವು ಅಟ್ಲೀಸ್ಟ್ ಅದನ್ನ ಹೇಳ್ತಾ ಇದೀವಿ. ಖರ್ಗೆ ಅವ್ರು ಹೇಳ್ತಿದ್ದಾರೆ, ಜನನು ಮಾತಾಡ್ತಾರೆ, ಇವ್ರು 50 ಸೀಟ್ ದಾಟ್ತಾರೆ ಅಂತ ಯಾರ ಹತ್ರ ಕಾನ್ಫಿಡೆನ್ಸ್ ಇದೆಯಾ? ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಇವರಲ್ಲಿ ಇವರ ನ್ಯೂನತೆ, ಇವರ ಎಂಟತ್ತು ಸರ್ವೆ ಬಂತು, ನೀವು ತೋರಿಸ್ತಾ ಇದ್ದೀರಾ 8 ಸರ್ವೆಗಳು ಬಂತು. ಕೆಲಸವನ್ನ ಮಾಡಿದೀವಿ, ಎಲ್ಲವೂ ಜನಕ್ಕೆ ತಲುಪಿದೆ. ಅದೇ ಅಭಿವೃದ್ಧಿಯ ಮೇಲೆ ನಾವು ಮಾತಾಡ್ತಾ ಇದೀವಿ. ನಾವು ಏನು ಕೆಲಸವನ್ನ ಮಾಡಿದೀವಿ ಅದ್ರ ಮೇಲೆ ನಾವು ಜನ ನೋಡಿ. ಅಭ್ಯರ್ಥಿ ಶೆಣೈ ಸರ್ ಒಂದು ಇಂಟ್ರೆಸ್ಟಿಂಗ್ ಪ್ರೊಟೆಸ್ಟ್ ಇವತ್ತು ತುಮಕೂರಲ್ಲಿ ಆಯ್ತು. ಬಂದೆ ಸರ್, ಇದೊಂದು ಕೌಂಟರ್ ಕ್ವಶನ್ ಸಂಕೀರ್ತ್ ಅವ್ರಿಗೆ ಕೇಳಿ ನಿಮ್ಮ ಹತ್ರಕ್ಕೆ ಬರ್ತೀನಿ, ನೀವು ಕೇಳಿಸ್ಕೊಂಬೇಡಿ. ತುಮಕೂರಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರೊಟೆಸ್ಟ್ ಇಲ್ಲ ಸರ್. ಐ ಅಶ್ಯೂರ್ ಯು, ನಿಮ್ಗೆ ಕೊಡ್ತೀನಿ ಸರ್, ನಿಮ್ಗೆ ಕೊಡ್ತೀನಿ ಟೈಮ್. ಐ ಅಶ್ಯೂರ್ ಯು, ತುಮಕೂರಿನಲ್ಲಿ ಹಾಲಿ ಸಂಸದರನ್ನ ಗೋ ಬ್ಯಾಕ್ GS ಬಸವರಾಜ್ ಅಂದ್ರು. ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಸತಿ, ಆದ್ರೂ ಕೂಡ ಪ್ರಚಾರಕ್ಕೂ ಬರಬೇಡಿ ಅಂದ್ರು. ಯಾಕೆ ಗೊತ್ತಾ? ನೀವು ಇದ್ದ 5 ವರ್ಷದಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ. ಬದಲಾವಣೆ ಅದಕ್ಕೂ ಆಯ್ತಾ? ಅಭಿವೃದ್ಧಿ ಮಾಡಿಲ್ಲ ಅಂತಲೂ ಆಯ್ತಾ? ಬಸವರಾಜ್ ಅವರು ಅವರೇ ಸ್ವಯಂ ಘೋಷಿತ ನಿವೃತ್ತಿ ಮಾಡಿ ಆರೋಗ್ಯ ಕಾರಣದಲ್ಲಿ 1-2-3 ವರ್ಷದಿಂದ ಅವ್ರ ಕೈಲಿ ಓಡಾಡಕ್ಕಾಗಿಲ್ಲ. ಅದಕ್ಕೆ ಅಲ್ಲ, ಈಗ ಅವ್ರು ಪ್ರಸ್ತುತ ಹಾಲಿ ಸಂಸದರು ಈಗಿರೋ ಅಭ್ಯರ್ಥಿ ಜೊತೆಗೆ ಅವರು ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಕೆಲವು ಕಡೆ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ಬೋದು. ಈಗ ತುಮಕೂರಿಗೂ ಒಂದು ಮೆಟ್ರೋ ಕಲ್ಪನೆ ಕೊಡಬೇಕು ಅಂತ ನಾವು ಮಾಡ್ತಾ ಇದೀವಿ. ನಮ್ಮ ದೃಷ್ಟಿದು ಕೋಣ ಆ ರೀತಿ ಇದೆ, ಆಯ್ತಾ? ಅದನ್ನು ಕೂಡ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇದೆ ನಮ್ಮ ಹತ್ರ. ಆ ರೀತಿಯ ಒಂದು ಪರಿಕಲ್ಪನೆ ಇದೆ. ಕಾಂಗ್ರೆಸ್ ಹತ್ರ ಏನಿದೆ? ಕಾಂಗ್ರೆಸ್ ಈಗ ನಾವು ಕೊಟ್ಟಂತ ಕಿಸಾನ್ ಸನ್ಮಾನ್ ನಿಧಿಗೆ 4,000 ಕೇಂದ್ರ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಅದನ್ನ ಕಿತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡಬೇಕು. ಇಲ್ಲಿ ನಮ್ಮಲ್ಲಿ ಕುಡಿಯಕ್ ನೀರಿಲ್ಲ ಇಡೀ ಬೆಂಗಳೂರಲ್ಲಿ, ಅದ್ರ ಬಗ್ಗೆ ಕೇಳಿದ್ರೆ ಏನು ಮಾತಾಡಲ್ಲ ಇವತ್ತಿನ ಉಪಮುಖ್ಯಮಂತ್ರಿಗಳು. ಇನ್ನ ಮೇವರೆಗೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ನಾವು ಜನ ಏನಂತ ತಿರಸ್ಕಾರ ಮಾಡ್ತಾರೆ. ಎಸ್, ಈಗ ಅವರು 400 ಸೀಟ್ ಬರುತ್ತೆ, ಕಳೆದ ಬಾರಿದೆಲ್ಲ ಮಾತಾಡಿದ್ರು. 2 ಬಾರಿ ಕೂಡ ನರೇಂದ್ರ ಮೋದಿ ಅವರಿಗೆ ಏನೋ 50% ಜಾಸ್ತಿ ಓಟ್ ಸಿಗ್ಲಿಲ್ಲ. ಸಮಸ್ಯೆ ಏನಂದ್ರೆ, ನಾವು ಮೋದಿ ಅವರನ್ನ ಅಥವಾ ಬಿಜೆಪಿ ಅವರನ್ನ ವಿರೋಧಿಸುವ ಓಟ್ಗಳು, ಅಂದ್ರೆ ಅವರ ಪರವಾಗಿ ಬೀಳದ ಓಟ್ಗಳು 10-15 ಪಕ್ಷಗಳಿಗೆ ಹಂಚಿ ಹೋಗ್ತಿತ್ತು. ಈ ಬಾರಿ ನಾವೆಲ್ಲರೂ ಬಹುತೇಕ ಎಲ್ಲಾ ಪಕ್ಷಗಳು ಒಕ್ಕೂಟ ಮಾಡಿ ಒಂದೇ ಆಯ್ಕೆ ಕೊಡ್ತೇವೆ ಜನರಿಗೆ. ಒಂದಾ ಬಿಜೆಪಿಗೆ, ಇಲ್ಲ ಆಮ್ ಆದ್ಮಿಗೆ, ಬಿಜೆಪಿಗೆ ಇಲ್ಲ ಕಾಂಗ್ರೆಸ್ಸಿಗೆ, ಇಲ್ಲ ಸಮಾಜವಾದಿಗೆ, ಇಲ್ಲ ನಮ್ಮ ಜೊತೆ ಇರುವಂತಹ DMKಗೆ. ಹೀಗೆ ಈ ಸಲ ಒಕ್ಕೂಟ ಆಗಿರೋದ್ರಿಂದ ನರೇಂದ್ರ ಮೋದಿ ಅವರಿಗೆ 30% ವೋಟ್ ಇದೆ. ಅದು ಬಿದ್ದರೂ ಕೂಡ ಬಿಜೆಪಿ 400 ಸೀಟ್ ಬರಲ್ಲ, ಒಂದು 200-220 ಬರ್ಬೋದು ಹೇಳಿ ನನ್ನ ಲೆಕ್ಕಾಚಾರ. ಇದು ನಿಮ್ಮ ಚಾನೆಲ್ ಮುಖಾಂತರ ನೋಡುವ ಅದು ಕೂಡ ಇಲ್ಲ. ಸೇರಿ ಇಂಡಿ ಮೈತ್ರಿಕೂಟ ಮಾಡಿದ್ರು, ನಾಯಕ ಹುಡ್ಕೊಳಕ್ ಆಗಿಲ್ಲ. ನೀವೇ ಕಿತ್ತಾಡ್ತಾ ಇದ್ದೀರಾ. ಮೈತ್ರಿಕೂಟಕ್ಕೆ ಯಾರು ನಾಯಕ ಅನ್ನೋದೇ ನಿಶ್ಚಯ ಆಗಿಲ್ಲ. ನೀವು ಆಲ್ರೆಡಿ ಸೀಟ್ ಶೇರಿಂಗ್ ಹೋಗ್ತಾ ಇದ್ದೀರಾ. ಅದು ಇಲೆಕ್ಷನ್ ಆದ್ಮೇಲೆ ಮಾಡ್ತೇವೆ ನಾವು, ಮೆಜಾರಿಟಿ ಬರ್ತೇವಲ್ಲ ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಒಕ್ಕೂಟ ಅಂದ್ರಿ, ಸಮಯ ಬಹಳ ಕಮ್ಮಿ ಇದೆ. ಶೆಣೈ ಅವರೇ, ನೀವು ಒಕ್ಕೂಟ ಅಂದ್ರಿ. ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡ್ ತರದ ಒಂದು ವಿಡಿಯೋವನ್ನ ಹಾಕಿದ್ದಾರೆ. ಈ ಮದುಮಗನ ಅನ್ವೇಷಣೆ ನೀವು ನೋಡಿರ್ತೀರಿ ಅಂತ. ಅಂದ್ರೆ ನಿಮ್ ಒಕ್ಕೂಟ ವ್ಯವಸ್ಥೆಯನ್ನ ಕಿಂಡಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಆಗ್ತಾ ಇದೆಯಾ ಡೆವಲಪ್ಮೆಂಟ್ ಅಂತ? ಇಲ್ಲ, ಅದು ಬಿಜೆಪಿ ಅವರಿಗೆ ಈಗ ಬೇರೆ ದಾರಿ ಇಲ್ಲಲ್ಲ. ನಮ್ಮ ಹತ್ರ PM ಕ್ಯಾಂಡಿಡೇಟ್ ಇಲ್ಲ. PM ಕ್ಯಾಂಡಿಡೇಟ್ ಮುಂಚಿಂದಲೂ ಕೂಡ ಚುನಾವಣೆ ನಂತರ ಆಗುವಂತದ್ದು. ಬಿಜೆಪಿ ಅಧ್ಯಕ್ಷೀಯ ಮಾದರಿ ಚುನಾವಣೆ ಮಾಡಿ ನಮ್ಮ ದೇಶದಲ್ಲಿ ನಿಮ್ಮಲ್ಲಿ ಅಭ್ಯರ್ಥಿಗಳೇ ಇಲ್ಲ. ನಿಮ್ಮ ಮೈತ್ರಿಕೂಟದ ಕಚ್ಚಾಟದಲ್ಲಿ ನಿಮ್ಮ ಹತ್ರ ಅಭ್ಯರ್ಥಿಗಳೇ ಇಲ್ಲ. 50 ಸೀಟೇ ದಾಟುವಂತ ಕಾನ್ಫಿಡೆನ್ಸ್ ಇಬ್ರು ಶೆಣೈ ಅವರು ಹಾಗೆ ಸಂಕೀರ್ತ್ ಅವರು ಇಬ್ರು ಭವಿಷ್ಯ ನೋಡ್ದಿದ್ದಾರೆ. ಈ ಕ್ಲಿಪ್ಪಿಂಗ್ ಅನ್ನ ಕಟ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ರಿಸಲ್ಟ್ ಬಂದಿದ್ದಿನ ಪ್ಲೇ ಮಾಡೋಣ. ಯಾರ್ ಸತ್ಯ ಯಾರ್ ಮಿಥ್ಯ ಗೊತ್ತಾಗ್ಬಿಡುತ್ತೆ. ನಮ್ಗೆ ಶೆಣೈ ಅವ್ರದ್ದು ಈ ಕ್ಲಿಪ್ ಕಟ್ ಮಾಡಿ ಇಟ್ಕೊಳ್ತೀವಿ. ಈಗ ಗೋ ಬ್ಯಾಕ್ ವಿಚಾರಕ್ಕೆ ಪ್ರಾರಂಭ ಮಾಡಿದ್ವಿ. ಅದನ್ನ ಹೇಳ್ತಾನೆ
ಕೊನೆ ಕೂಡ ಮಾಡ್ಬೇಕು ಇವತ್ತಿನ ಈ ಡಿಬೇಟ್ ಅನ್ನ. BJP ಗೆ ಸರ್, go back ಹೇಳ್ತಾ ಆಯ್ತು ಸರ್ ಇನ್ ಎಲ್ಲೆಲ್ಲಿ ಯಾವ್ಯಾವ ಪಕ್ಷಕ್ಕೆ ಗೋ ಬ್ಯಾಕ್ ಅನ್ನೋ ಆ ಬೋರ್ಡ್ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಮತದಾರರ ಜೊತೆಗೆ ಆ ಪಕ್ಷದ ಕಾರ್ಯಕರ್ತರ ಮನಸ್ಸಿನ ನೋವಂತೂ ವ್ಯಕ್ತವಾಗ್ತಿದ್ಯಪ್ಪ. ಮುಲಾಮ್ ಹೇಗ್ ಹಚ್ತಾರೆ, ಎಷ್ಟ್ರ ಮಟ್ಟಿಗೆ ಹಚ್ತಾರೆ, ಮುಲಾಮ್ ಹಚ್ಚಿದ ಮೇಲೆ ಗಾಯ ಎಷ್ಟ್ರ ಮಟ್ಟಿಗೆ ಆರುತ್ತೆ ನೋಡೋಣ. ಇನ್ನು ಉಳಿದಿರೋದು ಕೆಲವೇ ದಿನಗಳು, ಅಷ್ಟರೊಳಗೆ ಎಲ್ಲಾ ಗೋ ಬ್ಯಾಕ್ಗಳು ಕೂಡ ಕಮ್ಮಗೇನ್ ಅನ್ನೋ ರೀತಿಯಲ್ಲಿ ಆಗತ್ತಾ, ಅದನ್ನ ಮಾಡ್ಕೊಳ್ಳುವಲ್ಲಿ ಯಶಸ್ವಿ ಆಗತ್ತಾ ಪಾರ್ಟಿಗಳು. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ 3 ಜನಕ್ಕೂ ಕೂಡ. ನೋಡ್ತಾ ಇರಿ